ಅಂಬಿಕಾ ಭಟ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲಸಿನಕಾಯಿಯ ಸೋಳೆಯ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗ ಬೇಸಿಗೆಯಲ್ಲಿ ಹಲಸಿನಕಾಯಿ ಸೀಸನ್ ಆಗಿರ್ತದೆ. ಹೆಚ್ಚಿನವರ ಮನೆಯಲ್ಲಿ ಹಲಸಿನಕಾಯಿ ಆಗ್ತದೆ. ಸೊ ಈ ಹಲಸಿನಕಾಯಿಯ ಚಿಪ್ಸನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಹಾಗಿದ್ರೆ ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ನಾನು ಮೊದಲಿಗೆ ಹಲಸಿನಕಾಯಿಯನ್ನು ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಹಲಸಿನ ಸೋಳೆಯನ್ನು, ಈ ಸೋಳೆಯನ್ನು ನಾವು ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ನೋಡಿ, ಇವಾಗ ಕ್ಲೀನ್ ಮಾಡಿ ಆಗಿದೆ. ಇನ್ನಿದನ್ನು ನಾವು ಕಟ್ ಮಾಡಬೇಕು. ಹಲಸಿನಕಾಯಿಯನ್ನು ಸೋಳೆಯನ್ನು ನಾವು ಈ ರೀತಿಯಾಗಿ ಕಟ್ ಮಾಡಬೇಕು. ಅಂದರೆ ತುಂಬ ತೆಳು ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ. ನೋಡಿ, ಇವಾಗ ಸೋಳೆಯನ್ನು ಕಟ್ ಮಾಡಿ ಆಗಿದೆ. ಇವಾಗ ನಾವು ಚಿಪ್ಸ್ ಮಾಡಬೇಕಿದ್ರೆ ಈ ಸೋಳೆಯನ್ನು ಎಣ್ಣೆಗೆ ಹಾಕಬೇಕಿದ್ರೆ ಮೊದಲಿಗೆ ನಾವು ಉಪ್ಪು ನೀರನ್ನು ರೆಡಿ ಮಾಡಿ ಇಡಬೇಕು. ನೋಡಿ, 2 ಸ್ಪೂನಿನಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ತಗೊಳ್ತಾ ಇದ್ದೇನೆ. ಈ ಕಲ್ಲುಪ್ಪಿಗೆ ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸ್ಪೂನಿನಲ್ಲಿ ಈ ರೀತಿಯಾಗಿ ಕರಗಿಸಬೇಕು. ಫ್ರೆಂಡ್ಸ್, ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ತವಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹೀಗೆ ಚೆನ್ನಾಗಿ ಒಲೆ ಉರಿಸಬೇಕು. ತೆಂಗಿನ ಎಣ್ಣೆ ಕಾದ ಮೇಲೆ ನಾವು ಹೆಚ್ಚಿಟ್ಟಂತಹ ಹಲಸಿನ ಸೋಳೆಯನ್ನು ಹಾಕಬೇಕು. ನೋಡಿ, ಎಣ್ಣೆ ಕಾದಿದೆ. ನಾವೀಗ ಇದಕ್ಕೆ ಹಲಸಿನ ಸೋಳೆಯನ್ನು ಹಾಕುವ. ಈ ಸೋಳೆಯನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಕಾಯಿಸಬೇಕು. ನೋಡಿ, ಇದೀಗ ಆಗ್ತಾ ಬಂದಿದೆ. ಇದಕ್ಕಿವಾಗ ನಾವು ಉಪ್ಪು ನೀರನ್ನು ಹಾಕುವ. ಫ್ರೆಂಡ್ಸ್, ನೋಡಿ, ಹಲಸಿನಕಾಯಿ ಚಿಪ್ಸ್ ರೆಡಿ ಆಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಹಲಸಿನಕಾಯಿಯ ಚಿಪ್ಸನ್ನು ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ.